ನಿಮಗೆ ದೇಶದಲ್ಲಿ ಶಾಂತಿ ಅಭಿವೃದ್ಧಿ ಯಾವುದೂ ಬೇಕಾಗಿಲ್ಲ. ನೆರೆ ರಾಷ್ಟ್ರಗಳಲ್ಲಿ ಆಗಿದೆ ಕೆಲವು ಕಡೆ ನಾಗರಿಕರ ದಂಗೆ ಎದ್ದಿದ್ದಾರೆ, ಬಾಂಗ್ಲಾದಲ್ಲಿ ಎದ್ದಿದ್ದಾರೆ, ಪಾಕಿಸ್ತಾನದಲ್ಲಿ ಎದ್ದಿದ್ದಾರೆ, ಶ್ರೀಲಂಕಾದಲ್ಲಿ ಎದ್ದಿದ್ದಾರೆ, ಇನ್ನೂ ಅನೇಕ ಕಡೆ ನಮ್ಮ ನೆರೆಹೊರೆ ದೇಶಗಳಲ್ಲಿ ಇವತ್ತೇನು ಜನ ದಂಗೆ ಎದ್ದಿದ್ದಾರೆ. ಆ ರೀತಿ ದಂಗೆ ಎದ್ದು ಅಶಾಂತಿ ಉಂಟು ಮಾಡುವಂಥ ಹೀನ ಮನಸ್ಥಿತಿ ಕಾಂಗ್ರೆಸ್ ನಾಯಕರಿಗಿದೆ. ಇದನ್ನು ನಾನು ಖಂಡಿಸ್ತೇನೆ. ಅವ್ರು ಕೂಡಲೇ ಹೇಳಬೇಕು, ಈ ಉಗ್ರ ಚಟುವಟಿಕೆಯಲ್ಲಿ ಭಾಗವಹಿಸಿದವ್ರು ನಿಮ್ಮ ಅಣ್ಣತಮ್ಮರ, ಅವ್ರ ಬಗ್ಗೆ ನೀವು ಸ್ಪಷ್ಟತೆ ಮಾಡಿ. ಅದೇ ಹೀನ ಮನಸ್ಥಿತಿ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳೋದು ಮೂರ್ಖತನದ ಪರಮಾವಧಿ. ಅದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಹೇಳ್ತಕ್ಕಂಥದ್ದನ್ನು ಜನ 140 ಕೋಟಿ ಜನ ನೋಡ್ತಾ ಇದ್ದಾರೆ. ಯಾರವರು ಮಾಡಿದವರು? ಈ ಟೆರ್ರಿಸ್ಟ್ ಆ್ಯಕ್ಟಿವಿಟಿದಲ್ಲಿ ಭಾಗದವರು ಉಮರ್ ಮೊಹಮ್ಮದ್, ಶಾಹೀನ್, ಜಮೀರ್. ಯಾರು ಇವರು? ಕಾಂಗ್ರೆಸ್ನ ಮನೆ ಮಕ್ಕಳ. ಯಾಕೆ ಅವ್ರ ಬಗ್ಗೆ ಸಹಾನುಭೂತಿ ಇಟ್ಟುಕೊಂಡಿದ್ದಾರೆ? ಹೇಳಬೇಕಾಗಿತ್ತು ಅವ್ರ ಬಗ್ಗೆ ಕಠೋರ ಶಬ್ದದಲ್ಲಿ. ಅದಕ್ಕೆ ನಾನು ಈ ಸಂದರ್ಭದೊಳಗೆ ಕಾಂಗ್ರೆಸ್ ಕೆಲವು ನಾಯಕರ ಹೀನ ಮನಸ್ಥಿತಿಯನ್ನು ಖಂಡಿಸ್ತೇನೆ. ಅವರಿಗೆ ನಂಬಿಕೆ, ಅವ್ರ ಪರವಾಗಿ ಬಂದಾಗ ನಂಬಿಕೆ ಇರ್ತದ, ಅವ್ರ ಪರವಾಗಿ ಬರದೇ ಇದ್ದರೆ ನಂಬಿಕೆ ಇರೋದಿಲ್ಲ. ಅದೇ ಈ ದೇಶದ ವ್ಯವಸ್ಥೆ ಬಗ್ಗೆನೇ ಅವ್ರಿಗೆ ನಂಬಿಕೆ ಇಲ್ದಂಗೆ ಆಗ್ಯದ ಕಾಂಗ್ರೆಸ್ನವರು. ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತೋರಿಸಿದರೆ ನಂಬಿಕೆ ಹೆಚ್ಚಾಗ್ತದೆ, ಅನಾನುಕೂಲ ಆಗೋ ರೀತಿಯಲ್ಲಿ ತೋರಿಸಿದರೆ ನಂಬಿಕೆ ಕಳ್ಕೊಡ್ತಾರೆ. ಅದೇ ಅವರು ಕಾಂಗ್ರೆಸ್ನಲ್ಲಿ ಇನ್ನು ಕುರ್ಚಿ ಕಾಳಗ ನಿಂತಿಲ್ಲ ಸರ್. ಈಗ ಖರ್ಗೆ ಅವ್ರ ಮನೆ ಮುಂದೆ ಜಮೀರ್ ಹೇಳ್ತಾರೆ 2028 ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಇಲ್ಲ, ಬಹುತೇಕ ಜಮೀರ್ಗೆ ಪವರ್ ಪಟಾರ್ನ ಕೊಟ್ಟಿರ್ಬೇಕು. ದೇಶದ ಕಾಂಗ್ರೆಸ್ಸದ ಪವರ್ ಪಟಾರ್ನಿ ಜಮೀರ್ ಕೊಟ್ಟಿರ್ಬೇಕು. ಅದಕ್ಕಾಗಿ ಹೇಳಿದಪ್ಪ. ಎಸ್ ಸರ್, ಥ್ಯಾಂಕ್ ಯು.